ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2012 ಮಾಡಲ್ದು ಒಂದು ಮಾರುತಿ ಸುಜುಕಿ ಅವ್ರದ್ದು ಆಲ್ಟೋ ಗಾಡಿ, ಸಿಂಗಲ್ ಓನರ್ ಗಾಡಿ, ಪೆಟ್ರೋಲು ಪ್ಲಸ್ ಸಿ ಎನ್ ಜಿ ಒಳ್ಳೆ ಮೈಲೇಜ್ ಬರೋಂಥ ಒಂದು ಗಾಡಿ ಸೇಲ್ ಬಂದ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿತ್ತು ವೀಕ್ಷಕರೇ. ನೀವು ಡೈರೆಕ್ಟ್ಗೆ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ವೀಕ್ಷಕರೇ. ಇನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೇಲೆ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲಾಂದರೆ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರ್ತೀವಿ. ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಗಾಡಿಗಳ ಡೀಟೇಲ್ಸು, ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಅದರ ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ್ದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳಿದ್ರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಸರ್ ಯಾವ್ದು ಗಾಡಿ ಸರ್ ಅದು? ಸರ್ ಅದು ಆಲ್ಟೋ LXi 2012 ಮಾಡಲ್ಲು, ಸಿಂಗಲ್ ಓನರು, CNG ಪ್ಲಸ್ ಪೆಟ್ರೋಲ್ ಸರ್. CNG RT ಆಫರ್ ಇದೆ. ಓಕೆ. ನಿಮಗೆ ಒಳ್ಳೆ ಮೈಲೇಜ್ ಇದೆ ಸರ್. ಒಂದು 33-35 ಪಕ್ಕ ಬರುತ್ತೆ CNG ಮೈಲೇಜು. ಒಂದು ಫುಲ್ ಟ್ಯಾಂಕ್ ಮಾಡಿದ್ರೆ ಒಂದು 310-315 ತನಕ ಮಾಡ್ಬೋದು, ರನ್ನಿಂಗ್ ಮಾಡ್ಬೋದು. ಒಂದು ಫುಲ್ ಟ್ಯಾಂಕ್ ಒಂದು 10 kg CNG ಹಾಕ್ಸಿದ್ರೆ 100 ಮೇಲೆ ಆರಾಮ ರನ್ನಿಂಗ್ ಮಾಡ್ಬೋದು. ಓಕೆ. ಪ್ಲಸ್ ನಿಮಗೆ ಪೆಟ್ರೋಲ್ ಒಂದು 21-22 ಮೈಲೇಜ್ ಬರುತ್ತೆ ಸರ್. ಒಳಗಡೆ ಎಲ್ಲ ನಿಮಗೆ ಸೀಟ್ ಎಲ್ಲ ಹೊಸದು ಹಾಕ್ಸಿನಿ, ಕೆಳಗಡೆ ಫ್ಲೋರಿಂಗ್ ಮ್ಯಾಟ್ ಎಲ್ಲ ಹೊಸದಿದೆ. ಒಂದು 85,000 ರನ್ನಿಂಗ್ ಆಗಿದೆ ಸರ್. ಅದು ರನ್ನಿಂಗು ಕಿಲೋಮೀಟ್ರು. ಶೋರೂಮ್ ಟ್ರ್ಯಾಕ್ ಇದೆಯಾ? ಶೋರೂಮ್ ಟ್ರ್ಯಾಕ್ ಇಲ್ಲ ಸರ್, ಸ್ವಲ್ಪ ಹೊರಗಡೆ ಸರ್ವಿಸ್ ಆಗೈತಿ. ಓಕೆ. ಪ್ಲಸ್ ನಿಮಗೆ ಒಳಗಡೆ ನಿಮಗೆ ಇಂಟೀರಿಯರ್ ಅಂದರೆ AC ಬರುತ್ತೆ ಸರ್, ಪವರ್ ಸ್ಟೇರಿಂಗ್ ಇದೆ, ಕುಷನ್ ಇದೆ, ಲೆದರ್ ಕುಷನ್ ಇದೆ. ನಿಮಗೆ ಒಳಗಡೆ ಅಂದರೆ ಫಿಂಗರ್ ಬೋಲಲ್ಲಿ ಹಾಕ್ಸಿದ್ದೀನಿ. ಪ್ಲಸ್ ಡೋರ್ ಪಟ್ಟಿ ಎಲ್ಲ ಎಕ್ಸ್ಟ್ರಾ ಹಾಕ್ಸಿದ್ದೀವಿ. ಬಂಪರ್ ಗಾರ್ಡು, ಲೈಟಿಂಗ್ಸ್ ಎಲ್ಲ ಒಳಗಡೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದೀನಿ ಸರ್. ಓಕೆ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೈಟ್ ಟೈಮಲ್ಲಿ ಭಾಳ ಚೆನ್ನಾಗಿ ಕಾಣುತ್ತೆ ಗಾಡಿ. ಬ್ಯಾಕ್ ಸ್ಪೈಲರ್ ಹಾಕ್ಸಿದ್ದೀನಿ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಗಿದೆ ಸರ್, ಒಂದು 15,000-20,000 ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಗಿದೆ. ರೀಸೆಂಟಾಗಿ ಅದು ಸ್ವಲ್ಪ CNG ಆಗಿರೋದ್ರಿಂದ ಸ್ವಲ್ಪ ಕಾಯಿಲ್ ಹೋಗಿತ್ತು ಸರ್. ಅದೊಂದು 2 ಕಾಯಿಲ್, ಅದು ಕಾಯಿಲ್ ಹೊಸದು ಹಾಕ್ತೀನಿ. ಅದೊಂದು 2,500 ಬಂತು, ಹೊಸ ಕಾಯಿಲ್ ಹಾಕ್ತಿದ್ದೀನಿ. ಏನು ಕೆಲಸ ಇಲ್ಲ, ಸಸ್ಪೆನ್ಷನ್ ಅಲ್ಲಿ ಕೆಲಸ ಮಾಡ್ತೀನಿ, ಆಯಿಲ್ ಸರ್ವಿಸ್ ಮಾಡ್ತೀನಿ. ಓಕೆ. ತಗೊಂಡು ಓಡಿಸೋದು ಅಷ್ಟೇ, ಇನ್ನೇನು ಮಾಡ್ಸಿಲ್ಲ ಗಾಡಿ. ಒಳ್ಳೆ ಪಿಕಪ್ ಇದೆ ಗಾಡಿ CNGಲಿ, ಚೆನ್ನಾಗಿ ಪಿಕಪ್ ಇದೆ. ಪೆಟ್ರೋಲ್ ಪಿಕಪ್ ಬಂದಂಗೆ ಬರುತ್ತೆ CNGಲಿ. ಓಕೆ. ಪಿಕಪ್ ಇದೆ, ಏನೇನೋ ಮಾಡ್ಸಂಗಿಲ್ಲ. ತಗೊಂಡು ಡ್ರೈವ್ ಮಾಡೋದು, ಸಿಂಗಲ್ ಓನರು, 12 ಮಾಡಲು, ತಗೊಂಡು ಓಡಿಸೋದು ಅಷ್ಟೇ ಗಾಡಿನ. ಒಂದು ಡೆಂಟು, ಒಂದು ಸ್ಕ್ರಾಚ್ ಏನಿಲ್ಲ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಅಷ್ಟೇ. ಸ್ಕ್ರಾಚಸ್, ಡೆಂಟ್ಸ್ ಎಲ್ಲಿ ಇಲ್ಲ ಸರ್, ತುಂಬ ನೀಟ್ ಇದೆ ಗಾಡಿ. ಓಕೆ. ಟೈರ್ ಎಲ್ಲ ಚೆನ್ನಾಗಿದಾವಾ? ಟೈರ್ ಇದೆ ಸರ್, ನಿಮಗೆ ಒಂದು 60-70% ತನಕ ಟೈರು ಇದೆ. ಚೆನ್ನಾಗಿದೆ ಗಾಡಿ, ಏನು ಕೆಲಸ ಇಲ್ಲ ಸರ್. ನಿಮಗೆ ಸ್ಟೆಪ್ ಏನೋ ಒಂದು 60% ಟೈರ್ ಇದೆ. ಓಕೆ. ಈ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆ ಒರಿಜಿನಲ್? ಹ್ಞೂ ಸರ್, ಅದು FC-ನೂ 1 ವರ್ಷ ಬರುತ್ತೆ. ಇನ್ಸೂರೆನ್ಸ್ ಮುಂದಿನ ವರ್ಷ ಏಪ್ರಿಲ್ ತನಕ ಇದೆ. ಯಾರು ಬೈ ಮಾಡ್ತಾರೋ, ಯಾವ RTO ಇರುತ್ತೆ ಸರ್ ಕರ್ನಾಟಕದಲ್ಲಿ, CC ತಕ್ಕೊಡೋ ಜವಾಬ್ದಾರಿ ನಂದಿದೆ. CC ಚಾರ್ಜಸ್ ಇರಲ್ಲ, ನಾವೇ CC ಎಲ್ಲ ತಕ್ಕೊಡ್ತೀವಿ. ಬಟ್ ಟ್ರಾನ್ಸ್ಫರ್ ಮಾಡ್ಸೋದು ಅವ್ರು ಇರುತ್ತೆ, ಎಲ್ಲ ತಕ್ಕೊಡ್ತೀನಿ ನಾನೇ. ಇವಾಗ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್? ಇದು ಗಾಡಿ ಬಂದ್ಬಿಟ್ಟು ದಾವಣಗೆರೆ ಸಿಟಿಲಿ ಇದೆ ಸರ್, ನನ್ನ ಕಡೆನೇ ಇದೆ. ಇದೇ ನಂಬರಿಗೆ ಕಾಲ್ ಮಾಡಿದರೆ ನಾನು ಡೀಟೇಲ್ಸ್ ಹೇಳ್ತೀನಿ ಸರ್. ಅದು ಸುಮ್ಮನೆ ಬಾರ್ಗೇನ್ ಮಾಡೋದು, ಸುಮ್ಮನೆ ಹೆಂಗ್ ಬೇಕು ರೇಟ್ ಕೇಳೋದಂದ್ರೆ ವ್ಯವಹಾರ ಆಗಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀನಿ. ಸಿಂಗಲ್ ಹ್ಯಾಂಡ್ಲು CNG ನೀವು ಹಾಕ್ಸೋಕೆ ಹೋದ್ರೆ 50,000 ಬೇಕು ಒಂದು ಆಲ್ಟೋ ಗಾಡಿಗೆ. ಅದು CNG RT ಒಪ್ಪಲಿರೋ ಗಾಡಿ. ಅದು ಒಂದು 30-35 ಒಂದು ಯಾವುದೋ ಒಂದು ಸ್ಕೂಟಿ ಮೇಂಟೈನ್ ಮಾಡ್ದಂಗೆ ಸರ್. 35-30 ಮೈಲೇಜ್ ಸ್ಕೂಟಿ ಬರ್ತವೆ. ಬಟ್ ಕಾರಲ್ಲಿ ಒಂದು 5 ಜನ ಹತ್ತಿದ್ರೆ ಆರಾಮಾಗಿ ಮೈಲೇಜ್ ಸಿಗ್ಬೋದು ಗಾಡಿ. 5 ಸೀಟರ್ ಗಾಡಿ ಅದು. 5 ಜನ ಹತ್ಕೊಂಡು ಆರಾಮಾಗಿ 32-34 ತನಕ ಮೈಲೇಜ್ ಬರುತ್ತೆ ಆರಾಮಾಗಿ. ಓಕೆ. ಸ್ಕೂಟಿಗೆ ಇಬ್ರು ಹೋದ್ರು ಅಷ್ಟು ಬರುತ್ತೆ. 5 ಜನ ಹೋಗ್ಬೋದು ಆರಾಮಾಗಿ. ತುಂಬ ಚೆನ್ನಾಗಿದೆ ಗಾಡಿ, ಪಿಕಪ್ಪು ಚೆನ್ನಾಗಿದೆ. ಓಕೆ. ರೇಟ್ ಏನು ಹೇಳ್ತೀರಿ ಸರ್ ಗಾಡಿಗೆ? ಸರ್ ರೇಟ್ ಬಂದ್ಬಿಟ್ಟು 2.25 ಹೇಳ್ತಿದ್ದೀನಿ ಸರ್. ಸ್ಮಾಲ್ ನೆಗೋಷಿಯಬಲ್, 5,000-5,000, 5,000-10,000 ಒಳಗೆ ನೆಗೋಷಿಯಬಲ್. ಸುಮ್ಮನೆ ಹೆಂಗ್ ಬೇಕಂತ ಕೇಳಿ ಬಾರ್ಗೇನಿಂಗ್ ಮಾಡೋದು, ಸುಮ್ಮನೆ ಫೋನ್ ಮಾಡಿ ಇದು ಮಾಡೋದು ಹಾಕ್ಬಾರ್ದು. 2.25 ಹೇಳ್ತಿದ್ದೀನಿ ಸರ್. ಒಂದು 5,000-10,000 ನೆಗೋಷಿಯಬಲ್ ಇರುತ್ತೆ. 12 ಮಾಡಲು, ಸಿಂಗಲ್ ಓನರು, CNG ಪೆಟ್ರೋಲ್.
ಅಂದರೆ ಒಂದು 2.15 ಫೈನಲ್ ಮಾಡ್ತೀರಾ? ಹ್ಞೂ ಸರ್ ಪಕ್ಕ ಮಾಡ್ತೀನಿ, ಒಂದು 2.15 ಕೊಡ್ತೀನಿ. ಗಾಡಿಗೆ ಏನೋ ಕೆಲಸ ಇಲ್ಲ ಸರ್, ಈ ಕೆಲಸ ಇದೆ ಬೇಕಾದ್ರೆ ಬಿಟ್ಕೊಡ್ತೀನಿ ಅದ್ರಲ್ಲಿ ನಾನು. ಓಕೆ. ಯಾಕಂದ್ರೆ A to Z ಎಲ್ಲ ಕೆಲಸ ಮಾಡಿಸಿದ್ದೀನಿ, ಫ್ಲೋರಿಂಗ್ ಮ್ಯಾಟು, ಕುಷನ್ನು, ಹ್ಞೂ. ಆಯಿಲ್ ಸರ್ವಿಸು, ಜನರಲ್ ಚೆಕಪ್ ಎಲ್ಲ ಆಗಿದೆ, ಕೂಲ್ ಆ್ಯಂಡ್ ಗಿಲೆಂಟ್ ಎಲ್ಲ ಚೆಕಪ್ ಮಾಡಿಸಿದ್ದೀನಿ, ತಗೊಂಡು ಓಡಿಸೋದಷ್ಟೇ. ಓಕೆ. ಸಿಂಗಲ್ ಹ್ಯಾಂಡ್ಲು ತೊಗೊಂಡು ಸೆಕೆಂಡ್ ಓನರ್ ಆಗ್ತಾರೆ. ಓಕೆ. FC 1 ಇಯರ್ ಇದೆ, FC ನ ಇನ್ಸೂರೆನ್ಸ್ 1 ವರ್ಷ ಇದೆ. ಸರಿ ಸರ್, ನಂಬರ್ ಇದೆ ಹಾಕಿರಲಾ? ಹ್ಞೂ ಸರ್, ಇದೇ ನಂಬರ್ ಹಾಕಿ ಡೀಟೇಲ್ಸ್ ಹೇಳ್ತೀನಿ ನಾನು. ಸರಿ ಸರ್, ಓಕೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು.